ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಹಿಳೆಗೆ ಟಾರ್ಚರ್ ನೀಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಿಡ್ನಾಪ್ ಮಾಡಿ ಹಿಂಸೆ ನೀಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಮುನಿರತ್ನ ಬೆಂಬಲಿಗರ ವಿರುದ್ಧ ಮಹಿಳೆ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡ್ತೀಯಾ ಅಂತ ಕೂಡ ಹಾಕಿ ಮತ್ತೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಆರ್ಎಂಸಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಸಾಲು ಆರೋಪ ಕೇಳಿ ಬರ್ತಾ ಇದೆ ಮುನಿರತ್ನ ವಿರುದ್ಧ. ಈ ಮಹಿಳೆ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಏಡ್ಸ್ ಟ್ರ್ಯಾಪ್ ಇಂಜೆಕ್ಷನ್ ನೀಡಿದ್ರು ಮುನಿರತ್ನ ಗ್ಯಾಂಗ್ ಅಂತ ಈ ಮಹಿಳೆ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಅಂತ ಆರೋಪ ಮಾಡಿದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಈಕೆ ಚಿಕಿತ್ಸೆ ಪಡೀತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಕಮಲಾ, ಚೆನ್ನಕೇಶವ, ವಸಂತ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆಯನ್ನ ಆರ್ಎಂಸಿ ಯಾರ್ಡ್ ಪೊಲೀಸರು ಮುಂದುವರೆಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಮುನಿರತ್ನ ವಿರುದ್ಧ ಇದೀಗ ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಸಾಲು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಇದೇನ್ ಘಟನೆ? ಶ್ರೀಲಕ್ಷ್ಮಿ, ಶಾಸಕ ಮುನಿರತ್ನ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪಗಳನ್ನ 40 ವರ್ಷದ ಮಹಿಳೆ ಮಾಡಿದ್ದಾರೆ. ಅಂದ್ರೆ ಕಳೆದ ವರ್ಷ 2023ರಲ್ಲಿ ಆಕೆಯನ್ನ ಮುನಿರತ್ನರ ಬೆಂಬಲಿಗರು 4 ಜನ ಆಕೆಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಲ್ಲದೆ ಆಕೆಗೆ ಇಂಜೆಕ್ಷನ್ ಅನ್ನೋದನ್ನ ಕೊಟ್ಟಿದ್ರು ಅನ್ನುವಂತ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಕೇಶವ, ಕಮಲ್, ವಸಂತ್ ಅಂತೇಳಿ ಸೇರಿ 4 ಜನ ಆರೋಪಿಗಳು ಆಕೆಯನ್ನ ಕಿಡ್ನಾಪ್ ಮಾಡಿ 40 ವರ್ಷದ ಮಹಿಳೆ ಆಕೆಯನ್ನ ಕಿಡ್ನಾಪ್ ಮಾಡಿ ರೂಮ್ ಒಂದರಲ್ಲಿ ಕೂಡಿ ಹಾಕಿ ಆಕೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಲ್ಲದೆ ಆಕೆಯ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಆಕೆಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಚಿತ್ರಹಿಂಸೆ ಮಾಡಿದ್ರು. ಅದಾದ್ಮೇಲೆ ಆಕೆಯನ್ನ ಬಿಟ್ಟು ಕಳಿಸಿದ್ರು. ಈ ಬಗ್ಗೆ ಎಲ್ಲಾದ್ರೂ ಕಂಪ್ಲೇಂಟ್ ಕೊಟ್ರೆ ಆಕೆಯನ್ನ ಸಾಯಿಸ್ತೀವಿ ಅಂತೇಳಿ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾಳೆ. ಆಗ ಈ ಜನವರಿಯಲ್ಲಿ ಆಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಚುಚ್ಚುಮದ್ದು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಫೆಕ್ಷನ್ ಆಗಿರುತ್ತೆ. ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರ್ತಾಳೆ. ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲಿ ಆಕೆಗೆ ಮಾರಣಾಂತಿಕ ಕಾಯಿಲೆ ಒಂದು ಒಕ್ಕರಿಸಿಕೊಂಡಿದೆ. ಕಾಯಿಲೆಯ ಒಂದಷ್ಟು ಗುಣಲಕ್ಷಣಗಳು ಆಕೆಯಲ್ಲಿದೆ ಅಂತೇಳಿ ರಿಪೋರ್ಟ್ ನಲ್ಲಿ ಪತ್ತೆಯಾಗಿದೆ. ಆ ಒಂದು ವಿಚಾರದ ಆಧಾರದ ಮೇಲೆ ಆಕೆ ಆ ಒಂದು ರಿಪೋರ್ಟ್ ಅನ್ನ ಪೊಲೀಸರಿಗೆ ನೀಡಿ ದೂರನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಆಕೆಗೆ ಏಡ್ಸ್ ಇಂಜೆಕ್ಷನ್ ಅನ್ನ ಕೊಡಿಸಿ ಮಾರಣಾಂತಿಕವಾಗಿ ತನ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪಗಳನ್ನ ಮಾಡಿ ಆಕೆ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಆ ಒಂದು ದೂರಿನ ಆಧಾರದ ಮೇಲೆ ಈಗ ಮುನಿರತ್ನ ಸೇರಿ ಒಟ್ಟು 5 ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಕರಣದ ಮೂಲಕ ಶಾಸಕ ಮುನಿರತ್ನಗೆ ಮತ್ತೆ ಕಾನೂನು ಕಂಟಕ ಎದುರಾಗಿದೆ. ಈ ಒಂದು ಪ್ರಕರಣದಲ್ಲಿ ಮುನಿರತ್ನಗೆ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ತಯಾರು ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು 40 ವರ್ಷದ ಮಹಿಳೆಯನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಆರೋಪಿಗಳಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ತನಿಖೆಯನ್ನ ಮುಂದುವರಿಸಲಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಹಿಳೆಗೆ ಟಾರ್ಚರ್ ನೀಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಿಡ್ನಾಪ್ ಮಾಡಿ ಹಿಂಸೆ ನೀಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಮುನಿರತ್ನ ಬೆಂಬಲಿಗರ ವಿರುದ್ಧ ಮಹಿಳೆ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡ್ತೀಯಾ ಅಂತ ಕೂಡ ಹಾಕಿ ಮತ್ತೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಆರ್ಎಂಸಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಸಾಲು ಆರೋಪ ಕೇಳಿ ಬರ್ತಾ ಇದೆ ಮುನಿರತ್ನ ವಿರುದ್ಧ. ಈ ಮಹಿಳೆ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಏಡ್ಸ್ ಟ್ರ್ಯಾಪ್ ಇಂಜೆಕ್ಷನ್ ನೀಡಿದ್ರು ಮುನಿರತ್ನ ಗ್ಯಾಂಗ್ ಅಂತ ಈ ಮಹಿಳೆ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಅಂತ ಆರೋಪ ಮಾಡಿದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಈಕೆ ಚಿಕಿತ್ಸೆ ಪಡೀತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಕಮಲಾ, ಚೆನ್ನಕೇಶವ, ವಸಂತ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆಯನ್ನ ಆರ್ಎಂಸಿ ಯಾರ್ಡ್ ಪೊಲೀಸರು ಮುಂದುವರೆಸಿದ್ದಾರೆ.
ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಮುನಿರತ್ನ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಸಾಲು ಸಾಲು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಇದೇನ್ ಘಟನೆ? ಶ್ರೀಲಕ್ಷ್ಮಿ, ಶಾಸಕ ಮುನಿರತ್ನ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪಗಳನ್ನ 40 ವರ್ಷದ ಮಹಿಳೆ ಮಾಡಿದ್ದಾರೆ. ಅಂದ್ರೆ ಕಳೆದ ವರ್ಷ 2023ರಲ್ಲಿ ಆಕೆಯನ್ನ ಮುನಿರತ್ನರ ಬೆಂಬಲಿಗರು 4 ಜನ ಆಕೆಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಲ್ಲದೆ ಆಕೆಗೆ ಇಂಜೆಕ್ಷನ್ ಅನ್ನೋದನ್ನ ಕೊಟ್ಟಿದ್ರು ಅನ್ನುವಂತ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಕೇಶವ, ಕಮಲ್, ವಸಂತ್ ಅಂತೇಳಿ ಸೇರಿ 4 ಜನ ಆರೋಪಿಗಳು ಆಕೆಯನ್ನ ಕಿಡ್ನಾಪ್ ಮಾಡಿ 40 ವರ್ಷದ ಮಹಿಳೆ ಆಕೆಯನ್ನ ಕಿಡ್ನಾಪ್ ಮಾಡಿ ರೂಮ್ ಒಂದರಲ್ಲಿ ಕೂಡಿ ಹಾಕಿ ಆಕೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಲ್ಲದೆ ಆಕೆಯ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಆಕೆಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಚಿತ್ರಹಿಂಸೆ ಮಾಡಿದ್ರು. ಅದಾದ್ಮೇಲೆ ಆಕೆಯನ್ನ ಬಿಟ್ಟು ಕಳಿಸಿದ್ರು. ಈ ಬಗ್ಗೆ ಎಲ್ಲಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಆಕೆಯನ್ನ ಸಾಯಿಸ್ತೀವಿ ಅಂತೇಳಿ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತೇಳಿ ಗಂಭೀರ ಆರೋಪವನ್ನ ಮಾಡಿದಾಳೆ. ಆಗ ಈ ಜನವರಿಯಲ್ಲಿ ಆಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಚುಚ್ಚುಮದ್ದು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಫೆಕ್ಷನ್ ಆಗಿರುತ್ತೆ. ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರ್ತಾಳೆ. ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲಿ ಆಕೆಗೆ ಮಾರಣಾಂತಿಕ ಕಾಯಿಲೆ ಒಂದು ಒಕ್ಕರಿಸಿಕೊಂಡಿದೆ. ಕಾಯಿಲೆಯ ಒಂದಷ್ಟು ಗುಣಲಕ್ಷಣಗಳು ಆಕೆಯಲ್ಲಿದೆ ಅಂತೇಳಿ ರಿಪೋರ್ಟ್ ನಲ್ಲಿ ಪತ್ತೆಯಾಗಿದೆ. ಆ ಒಂದು ವಿಚಾರದ ಆಧಾರದ ಮೇಲೆ ಆಕೆ ಆ ಒಂದು ರಿಪೋರ್ಟ್ ಅನ್ನ ಪೊಲೀಸರಿಗೆ ನೀಡಿ ದೂರನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಆಕೆಗೆ ಏಡ್ಸ್ ಇಂಜೆಕ್ಷನ್ ಅನ್ನ ಕೊಡಿಸಿ ಮಾರಣಾಂತಿಕವಾಗಿ ತನ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪಗಳನ್ನ ಮಾಡಿ ಆಕೆ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಆ ಒಂದು ದೂರಿನ ಆಧಾರದ ಮೇಲೆ ಈಗ ಮುನಿರತ್ನ ಸೇರಿ ಒಟ್ಟು 5 ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಮೂಲಕ ಈ ಒಂದು ಪ್ರಕರಣದ ಮೂಲಕ ಶಾಸಕ ಮುನಿರತ್ನಗೆ ಮತ್ತೆ ಕಾನೂನು ಕಂಟಕ ಎದುರಾಗಿದೆ. ಈ ಒಂದು ಪ್ರಕರಣದಲ್ಲಿ ಮುನಿರತ್ನಗೆ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ತಯಾರು ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು 40 ವರ್ಷದ ಮಹಿಳೆಯನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಆರೋಪಿಗಳಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ತನಿಖೆಯನ್ನ ಮುಂದುವರಿಸಲಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಹಿಳೆಗೆ ಟಾರ್ಚರ್ ನೀಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಿಡ್ನಾಪ್ ಮಾಡಿ ಹಿಂಸೆ ನೀಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಮುನಿರತ್ನ ಬೆಂಬಲಿಗರ ವಿರುದ್ಧ ಮಹಿಳೆ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡ್ತೀಯಾ ಅಂತ ಕೂಡ ಹಾಕಿ ಮತ್ತೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಆರ್ಎಂಸಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಮುನಿರತ್ನ ವಿರುದ್ಧ. ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ ಮುನಿರತ್ನ ವಿರುದ್ಧ. ಈ ಮಹಿಳೆ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಏಡ್ಸ್ ಟ್ರ್ಯಾಪ್ ಇಂಜೆಕ್ಷನ್ ನೀಡಿದ್ರು ಮುನಿರತ್ನ ಗ್ಯಾಂಗ್ ಅಂತ ಈ ಮಹಿಳೆ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಅಂತ ಆರೋಪ ಮಾಡಿದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಈಕೆ ಚಿಕಿತ್ಸೆ ಪಡೀತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಕಮಲಾ, ಚನ್ನಕೇಶವ, ವಸಂತ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆಯನ್ನ ಆರ್ಎಂಸಿ ಯಾರ್ಡ್ ಪೊಲೀಸರು ಮುಂದುವರೆಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಮುನಿರತ್ನ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಸಾಲು ಸಾಲು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಇದೇನ್ ಘಟನೆ? ಶ್ರೀಲಕ್ಷ್ಮಿ, ಶಾಸಕ ಮುನಿರತ್ನ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪಗಳನ್ನ 40 ವರ್ಷದ ಮಹಿಳೆ ಮಾಡಿದ್ದಾರೆ. ಅಂದ್ರೆ ಕಳೆದ ವರ್ಷ 2023ರಲ್ಲಿ ಆಕೆಯನ್ನ ಮುನಿರತ್ನರ ಬೆಂಬಲಿಗರು 4 ಜನ ಆಕೆಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಲ್ಲದೆ ಆಕೆಗೆ ಇಂಜೆಕ್ಷನ್ ಅನ್ನೋದನ್ನ ಕೊಟ್ಟಿದ್ರು ಅನ್ನುವಂತ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಕೇಶವ, ಕಮಲ್, ವಸಂತ್ ಅಂತೇಳಿ ಸೇರಿ 4 ಜನ ಆರೋಪಿಗಳು ಆಕೆಯನ್ನ ಕಿಡ್ನಾಪ್ ಮಾಡಿ 40 ವರ್ಷದ ಮಹಿಳೆ ಆಕೆಯನ್ನ ಕಿಡ್ನಾಪ್ ಮಾಡಿ ರೂಮ್ ಒಂದರಲ್ಲಿ ಕೂಡಿ ಹಾಕಿ ಆಕೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಲ್ಲದೆ ಆಕೆಯ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಆಕೆಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಚಿತ್ರಹಿಂಸೆ ಮಾಡಿದ್ರು. ಅದಾದ್ಮೇಲೆ ಆಕೆಯನ್ನ ಬಿಟ್ಟು ಕಳಿಸಿದ್ರು. ಈ ಬಗ್ಗೆ ಎಲ್ಲಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಆಕೆಯನ್ನ ಸಾಯಿಸ್ತೀವಿ ಅಂತೇಳಿ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತೇಳಿ ಗಂಭೀರ ಆರೋಪವನ್ನ ಮಾಡಿದಾಳೆ. ಆಗ ಈ ಜನವರಿಯಲ್ಲಿ ಆಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಚುಚ್ಚುಮದ್ದು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಫೆಕ್ಷನ್ ಆಗಿರುತ್ತೆ. ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತೇಳಿ
ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರ್ತಾಳೆ. ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲಿ ಆಕೆಗೆ ಮಾರಣಾಂತಿಕ ಕಾಯಿಲೆ ಒಂದು ಒಕ್ಕರಿಸಿಕೊಂಡಿದೆ, ಕಾಯಿಲೆಯ ಒಂದಷ್ಟು ಗುಣಲಕ್ಷಣಗಳು ಆಕೆಯಲ್ಲಿದೆ ಅಂತೇಳಿ ರಿಪೋರ್ಟ್ ನಲ್ಲಿ ಪತ್ತೆಯಾಗಿದೆ. ಆ ಒಂದು ವಿಚಾರದ ಆಧಾರದ ಮೇಲೆ ಆಕೆ ಆ ಒಂದು ರಿಪೋರ್ಟ್ ಅನ್ನ ಪೊಲೀಸರಿಗೆ ನೀಡಿ ದೂರನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಆಕೆಗೆ ಏಡ್ಸ್ ಇಂಜೆಕ್ಷನ್ ಅನ್ನ ಕೊಡಿಸಿ ಮಾರಣಾಂತಿಕವಾಗಿ ತನ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪಗಳನ್ನ ಮಾಡಿ ಆಕೆ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಆ ಒಂದು ದೂರಿನ ಆಧಾರದ ಮೇಲೆ ಈಗ ಮುನಿರತ್ನ ಸೇರಿ ಒಟ್ಟು 5 ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಮೂಲಕ ಈ ಒಂದು ಪ್ರಕರಣದ ಮೂಲಕ ಶಾಸಕ ಮುನಿರತ್ನಗೆ ಮತ್ತೆ ಕಾನೂನು ಕಂಟಕ ಎದುರಾಗಿದೆ. ಈ ಒಂದು ಪ್ರಕರಣದಲ್ಲಿ ಮುನಿರತ್ನಗೆ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ತಯಾರು ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು 40 ವರ್ಷದ ಮಹಿಳೆಯನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಆರೋಪಿಗಳಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ತನಿಖೆಯನ್ನ ಮುಂದುವರಿಸಲಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್, ಡೀಟೇಲ್ಸ್ಗಾಗಿ.